ಪ್ರೇಯಸಿ ಜೊತೆ ಸ್ಪೆಷಲ್ ವಾರ್ಡ್ನಲ್ಲಿ ಕೈದಿಯ ರೊಮ್ಯಾನ್ಸ್. ಕೆಎಸ್ಎಲ್ಎಸ್ಎ ಭೇಟಿ ವೇಳೆ ಮಂಡ್ಯ ಜೈಲು ಕರ್ಮಕಾಂಡ ಬಯಲಾಗಿದೆ. ಗೆಳತಿ ಜೊತೆ ಸಿಕ್ಕಿ ಬಿದ್ದಿದ್ದಾನೆ. ಜೈಲಿನಲ್ಲಿರಬೇಕಾದ ವಿಚಾರಣಾಧೀನ ಕೈದಿ. ಅನಧಿಕೃತ ಸ್ಪೆಷಲ್ ವಾರ್ಡ್ನಲ್ಲಿದ್ದ ಕೈದಿ ಮೊಹಮ್ಮದ್ ಹುಸೇನ್ ವಿಚಾರಣೆ ವೇಳೆ ಜೊತೆಯಲ್ಲಿದ್ದದ್ದು ಗೆಳತಿ ಎಂಬ ಮಾಹಿತಿ ಲಭ್ಯ ಆಗಿದೆ. ಅನಧಿಕೃತ ಸ್ಪೆಷಲ್ ವಾರ್ಡ್ನಲ್ಲಿ ವಿಚಾರಣಾಧೀನ ಕೈದಿ ಹುಸೇನ್. ನೋಡಿ, ಅಧಿಕಾರಿಗಳ ದಾಳಿ ವೇಳೆ ಎಂತೆಂಥ ವಿಚಾರ ಬಯಲಾಗಿದೆ. ಸಿಗರೇಟ್ ಸಿಗುತ್ತೆ, ಮತ್ತೊಂದು ಸಿಗುತ್ತೆ, ಫೋನ್ ಸಿಗುತ್ತೆ, ಏನೇನೋ ಸಿಗುತ್ತೆ ಜೈಲಿನಲ್ಲಿ. ಈಗ ನೋಡಿದ್ರೆ ವಿಚಾರಣಾಧೀನ ಕೈದಿ ಜೊತೆ ಲವರ್ ಗೆಳತಿ ಜೊತೆ ಸಿಕ್ಕಿ ಬಿದ್ದಿದ್ದಾನೆ. ಜೈಲಿನಲ್ಲಿ ಇರಬೇಕಾಗಿರುವಂಥ ಮೊಹಮ್ಮದ್ ಹುಸೇನ್ ವಿಚಾರಣೆ ವೇಳೆ ಜೊತೆಯಲ್ಲಿದ್ದದ್ದು ಗೆಳತಿ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಅನಧಿಕೃತ ಸ್ಪೆಷಲ್ ವಾರ್ಡ್ನಲ್ಲಿ ವಿಚಾರಣಾಧೀನ ಕೈದಿ ಹುಸೇನ್. ಇನ್ನು ಯಾವ ರೀತಿ ಜೈಲಿನಲ್ಲಿ ಇನ್ನೇನೇನು ಸಿಗುತ್ತೆ ಅದನ್ನು ನೀವೇ ಲೆಕ್ಕ ಹಾಕೊಳ್ಳಿ. ಈಗಾಗಲೇ ಕೂಡ ರಾಜ್ಯದ ಎಲ್ಲ ಕಾರಾಗೃಹಗಳಲ್ಲೂ ಕೂಡ ದಾಳಿಯನ್ನು ಮಾಡಲಾಗ್ತಾ ಇದೆಯಲ್ಲ. ಕೆಲವೊಂದು ಕಡೆಯಲ್ಲಿ ಶ್ರೀರಂಗಪಟ್ಟಣದ ADLR ಕಚೇರಿಯಲ್ಲಿ ಮೊಹಮ್ಮದ್ ಹುಸೇನ್ ಲಾಕ್ ಆಗಿದ್ದಾನೆ. ಲೋಕಾಯುಕ್ತ ದಾಳಿ ವೇಳೆ ಬಯಲಾಗ್ತಾ ಇದೆ ಆರೋಪಿ ಅನಾಚಾರ. ಜುಲೈ 2ನೇ ತಾರೀಕು ಲೋಕ ಇನ್ಸ್ಪೆಕ್ಟರ್ BP ಬ್ಯಾಟ್ರಾನ್ಗೌಡರು ದಾಳಿಯನ್ನ ಮಾಡಿದ್ರು. ಶ್ರೀರಂಗಪಟ್ಟಣ ತಾಲೂಕಿನ ಭೂ ದಾಖಲೆಗಳ ಕಚೇರಿಗೆ ಅಕ್ರಮ ಪ್ರವೇಶವನ್ನ ಮಾಡಿದ್ರು. ಸರ್ಕಾರಿ ತಂತ್ರಾಂಶದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಸಹಕರಿಸಿದಂತ ಆರೋಪ. ಜುಲೈ 3ನೇ ತಾರೀಕು ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಆತ ಜೈಲಿನಲ್ಲಿದ್ದ ಎಲ್ಲ ಕೂಡ ಸಿಗುತ್ತೆ ಅವನಿಗೆ. ಶ್ರೀರಂಗಪಟ್ಟಣ ತಾಲೂಕು ಭೂ ದಾಖಲೆಗಳ ಕಚೇರಿಗೆ ಅಕ್ರಮ ಪ್ರವೇಶವನ್ನು ಮಾಡಿದ್ದ ಈತ ಸರ್ಕಾರಿ ತಂತ್ರಾಂಶದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಸಹಕಾರವನ್ನು ಕೊಟ್ಟಿದ್ನಲ್ಲ, ಅದು ಕೂಡ ಬಟಾಬೈಲಾಗಿತ್ತು. ಇನ್ನು ಜುಲೈ 3ನೇ ತಾರೀಕು ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ಕೂಡ ವಿಧಿಸಿತ್ತು. ಅದಾದ ನಂತರ ಈಗ ಗೆಳತಿ ಜೊತೆ ಸಿಕ್ಕಿ ಬಿದ್ದಿದ್ದಾನೆ ಸ್ಪೆಷಲ್ ವಾರ್ಡ್ನಲ್ಲಿರುವಂಥ ಕೈದಿ. ಇನ್ನೇನೇನು ಕಳಿಸ್ಕೊಡ್ತೀರೋ, ಏನು ಮಾಡ್ತೀರೋ, ರೆಸಾರ್ಟಾ ಇದು ಅಥವಾ ಯಾವುದಾದ್ರು ಪಾರ್ಟಿಗೆ ಹೋಗಿದ್ದಾನ ಅಥವಾ ಮದುವೆಗೆ ಮುಂಜಿಗೆ ಬಂದಿದ್ದಾನೆ ಕಾರ್ಯಕ್ರಮಕ್ಕೆ ಆತ? ಏನಾಗ್ತಾ ಇದೆ ರಾಜ್ಯದಲ್ಲಿ? ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ? ಬರೀ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೇಲೆ ಆರೋಪ ಮಾಡೋದು ಗುಡುಗೋದೆ ಆಗೋಯ್ತು. ಹಾಗಾದರೆ ಪ್ರತಿ ಕಾರಾಗೃಹದಲ್ಲೂ ಒಂದೊಂದು ಘಟನೆಗಳೀಗ ಗೊತ್ತಾಗ್ತಾ ಇದೆಯಲ್ಲ, ಬಟಾ ಬಯಲಾಗ್ತಾ ಇದೆ. ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. KSLSಗೆ ಭೇಟಿ ವೇಳೆ ಮಂಡ್ಯ ಜೈಲು ಕರ್ಮಕಾಂಡ ಬಟಾ ಬಯಲಾಗಿದೆ. ಈಗ ಸಿಗರೇಟ್ ಸಿಗುತ್ತೆ, ಎಣ್ಣೆ ಸಿಗುತ್ತೆ, ಏನೇನೋ ಸಿಗುತ್ತೆ. ರೆಸಾರ್ಟ್ ಈಗ ಲವರ್ನು ಕೂಡ ಕಳಿಸ್ಕೊಟ್ಬಿಟ್ಟಿದ್ದೀರಾ. ನ್ಯಾಯಾಂಗ ಬಂಧನ ವಿಧಿಸಿದಂಥ ಕೋರ್ಟ್ ಆತನಿಗೆ ಜುಲೈ 3ನೇ ತಾರೀಕು ಆರೋಪಿಗೆ ಅನಧಿಕೃತ ಸ್ಪೆಷಲ್ ವಾರ್ಡ್ನಲ್ಲಿ ಲವರ್ ಜೊತೆ ಇರೋದು ಕೂಡ ಗೊತ್ತಾಗಿದೆ. ಪ್ರೇಯಸಿ ಜೊತೆ ವಿಚಾರಣಾಧೀನ ಕೈದಿಯ ರೊಮ್ಯಾನ್ಸ್ ನೋಡಿ, ಅದು ಜೈಲಿನಲ್ಲಿ. ಆರೋಪಿಗೆ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಯೇ ಇರಲಿಲ್ಲ. ಜೈಲಿನ ವೈದ್ಯಾಧಿಕಾರಿ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಕೋರ್ಟ್ಗೆ ಮಾಹಿತಿ ನೀಡೋದಾಗಿ ಜೈಲು ಅಧೀಕ್ಷಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ. ಮಿಮ್ಸ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಸೋಮವಾರ ಸಂಜೆ ಮಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ರು. ಆದರೆ ಆರೋಪಿಗೆ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳಿರಲಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಅಲ್ಲಿ ಯುವತಿಯನ್ನ ಭೇಟಿ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಅನಾರೋಗ್ಯ ಸಮಸ್ಯೆ ಇಲ್ಲ, ಏನೂ ಇಲ್ಲ. ಆತ ಫಿಟ್ ಆಗಿದ್ದಾನೆ. ಆದರೂ ಕೂಡ ಆತನನ್ನು ಕರ್ಕೊಂಡು ಬಂದಿದ್ದಾರೆ. ಜೈಲಿನ ವೈದ್ಯಾಧಿಕಾರಿ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆತನನ್ನ. ಈ ವಿಚಾರವಾಗಿ ಕೋರ್ಟ್ಗೆ ಮಾಹಿತಿ ಕೊಡ್ತೀವಿ ಅಂತ ಜೈಲು ಅಧೀಕ್ಷಕರೇ ಹೇಳಿದ್ದಾರೆ. ಅದು ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ವೈದ್ಯರು ಹೇಳಿರೋದು. ಮಿಮ್ಸ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಈ ವಿಚಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೋಮವಾರ ಸಂಜೆ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಂಥ ತಂಡ ನೋಡಿ, ಜಿಲ್ಲಾ ಸತ್ರ ನ್ಯಾಯಾಧೀಶರು, DLSA ಅಧ್ಯಕ್ಷ ಚಂದ್ರಶೇಖರ್ C, KSLASಯ ಸದಸ್ಯ ಕಾರ್ಯದರ್ಶಿ ಶ್ರೀಧರ್ ಶೆಟ್ಟಿ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಬಾಲಸುಬ್ರಹ್ಮಣ್ಯ, ಇದರ ಜೊತೆಗೆ ಸದಸ್ಯರಾಗಿರುವಂಥ ಡಾಕ್ಟರ್ ಮೋಹನ್ ರಾವ್ ನಲ್ವಡೆ, DLSA ಸದಸ್ಯ ಕಾರ್ಯದರ್ಶಿ ಆನಂದ್ ಎಂ
ಈ ತಂಡ ಇವರ ನೇತೃತ್ವದಲ್ಲಿ ಆಗಿರುವಂಥ ದಾಳಿಯಲ್ಲಿ ಗೊತ್ತಾಗಿರೋದು ಎಲ್ಲವೂ ಕೂಡ ಬಟಾಬೈಲಾಗಿರೋದು ಏನಾಗಿದೆ ಅಂತ. ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ನೇತೃತ್ವದಲ್ಲಿ ವಿಚಾರಣೆ ಮಾಡಿದ್ದಾರೆ. ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗದೆ ಆತನ ಯಾವುದೇ ಸಮಸ್ಯೆ ಇಲ್ಲ, ಆರೋಗ್ಯ ಸಮಸ್ಯೆ ಇಲ್ಲ, ಏನೂ ಕೂಡ ಇಲ್ಲ, ಫಿಟ್ ಇದ್ದಾನೆ. ಆದರೂ ಕೂಡ ಆತನನ್ನು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಕರ್ಕೊಂಡು ಬರಬೇಕಾಗಿತ್ತು ಹಾಗಾದರೆ? ತಮಗಿಷ್ಟ ಬಂದ ಹಾಗೆ ಎಲ್ಲವೂ ಕೂಡ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಿದೆ. ಮತ್ತೆ 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 ಗೊತ್ತಾಗ್ತಾ ಇದೆ ಕಾರಾಗೃಹದಲ್ಲಿ ಏನೇನು ನಡೆಯುತ್ತೆ, ಕಾರಾಗೃಹದಲ್ಲಿ ಯಾವ್ಯಾವ ರೀತಿ ಸೌಲಭ್ಯಗಳಿದ್ದಾವೆ, ಕಾರಾಗೃಹದಲ್ಲಿ ಏನೆಲ್ಲ ಕೂಡ ಸ್ಪೆಷಾಲಿಟೀಸ್ಗಳನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ಈಗ ಬೈಲಾಗ್ತಾ ಇದೆ. ಎಸ್ಸಿನಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಬಾಲಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಬಾಲಕೃಷ್ಣ, ನೋಡ್ತಾ ಇದ್ದೀವಿ ನೋಡಿ, ಪ್ರೇಯಸಿ ಜೊತೆ ಸ್ಪೆಷಲ್ ವಾರ್ಡ್ನಲ್ಲಿ ಕೈದಿಯ ರೊಮ್ಯಾನ್ಸ್ ಅಂತೆ. ಹಾಗಾಗಿ ಮಂಡ್ಯ ಕಾರಾಗೃಹದಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತಾವ, ಹಾಗಾದ್ರೆ ಏನಿದು ಘಟನೆ ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ? ಇದು ಮಂಡ್ಯದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದು ಮಂಡ್ಯದ ಜೈಲಿನಲ್ಲಿ ಆಗಿರುವಂತದ್ದು. ಜೈಲಿನಲ್ಲಿ ಪ್ರತಿಯೊಂದು ಸೌಕರ್ಯನೂ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಈಗೇನು ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಬೆಳಕು ಬಂತು, ಅದೇ ರೀತಿ ಮಂಡ್ಯದ ಜೈಲಿನಲ್ಲೂ ಕೂಡ ಇದೊಂದು ಬೆಳಕು ಬಂದಿದೆ ಅಂತಾನೆ ಹೇಳ್ಬೋದು. ಈ ಪ್ರಕರಣ ಶ್ರೀರಂಗಪಟ್ಟಣದ ಒಬ್ಬ ಅಧಿಕಾರಿನ ಅವರು ತಮ್ಮ ಸ್ವಂತಕ್ಕೋಸ್ಕರ ಅಂದ್ರೆ ಜೈಲು ಅಧಿಕಾರಿನ ಉಪಯೋಗಿಸ್ಕೊಂಡು ಅವರು ಮಂಡ್ಯದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತದ್ದು. ಅಲ್ಲಿ ತನ್ನ ಪ್ರೇಯಸಿನ ಕಟ್ಕೊಂಡು ಅಲ್ಲಿ ಮೋಜು ಮಸ್ತಿ ಮಾಡ್ತಾ ಇರುವಂತದ್ದು. ಇಷ್ಟೆಲ್ಲಾ ಅನುಕೂಲಗಳನ್ನ ಮಂಡ್ಯ ಜೈಲಲ್ಲೂ ಕೂಡ ಕಲ್ಪಿಸಲಾಗುತ್ತೆ ಅಂತಾನು ಕೂಡ ತಿಳಿದು ಬಂದಿರುವಂತದ್ದು. ಈಗೇನು ಅಧಿಕಾರಿಗಳು ಹೋಗಿದ್ರು ಮಂಡ್ಯ ಆಸ್ಪತ್ರೆಗೆ, ಇವ್ರಿಗೆಲ್ರಿಗೂ ಈ ರೀತಿ ಒಂದು ಫೆಸಿಲಿಟೀಸ್ ಇರೋದ್ರಿಂದ ಇದೆಲ್ಲ ಆಗ್ತಾ ಇದೆ. ಇಲ್ಲಿಗೇನು ಬಂದಿಯಾ ಅಂತ ಕೇಳೋದಕ್ಕೋಸ್ಕರ ಕೂಡ ಹಾಸ್ಪಿಟಲ್ ಸಿಬ್ಬಂದಿಗಳು ಮತ್ತೆ ಡೈರೆಕ್ಟರ್ಗಳು ಕೂಡ ಒಂದು ವರದಿನ ಕೊಟ್ಟಿದ್ದಾರೆ. ಇವ್ರಿಗೆ ಏನೂ ಕಾಯಿಲೆಗಳಿಲ್ಲ, ಇವ್ರಿಗೆ ಎಲ್ಲ ಆರಾಮಾಗಿದ್ದಾರೆ, ಅಂತದ್ರಲ್ಲೂ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿ ಅವರು ಒಂದು ವರದಿನ ಕೊಟ್ಟಿರುವಂತದ್ದು. ಇದೆಲ್ಲನೂ ಕೂಡ ಕಂಡಂತ ಜಡ್ಜು ಕೂಡ ಈ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಏನು ಪರಪ್ಪನ ಅಗ್ರಹಾರದಲ್ಲಿ ಸಿಗುತ್ತೆ ಅಂತ ಸೌಲಭ್ಯಗಳು ಕೂಡ ಮಂಡ್ಯ ಜೈಲಿನಲ್ಲೂ ಸಿಗ್ತಾ ಇದೆ ಅಂತ ಕೂಡ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಬಾಲಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.